ಪಕ್ಕದ ರಾಜ್ಯದಲ್ಲಿರುವಂತಹ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಆಂಧ್ರದಷ್ಟೇ ಅಧಿಕವಾಗಿ ಕರ್ನಾಟಕದ ಭಕ್ತರಿದ್ದಾರೆ. ಈ ದೇವಸ್ಥಾನಕ್ಕೆ ಕರ್ನಾಟಕದಿಂದ ಲಕ್ಷಾಂತರ ಭಕ್ತರು ಹೋಗ್ತಾರೆ. ಇದೀಗ ಕರ್ನಾಟಕದ ಭಕ್ತರ ವಾಸ್ತವ್ಯಕ್ಕಾಗಿ ನಿರ್ಮಿಸಿದಂತ ಕರ್ನಾಟಕ ಆಂಧ್ರ ಸರ್ಕಾರ ಈಗ ವಾಪಸ್ ತೆಗೆದುಕೊಳ್ತಾ ಇದೆ. ಆಂಧ್ರ ಪ್ರದೇಶದ ನಲ್ಲಮಲ್ಲ ಅರಣ್ಯ ಪ್ರದೇಶದಲ್ಲಿದೆ ಶ್ರೀಶೈಲದ ಭ್ರಮರಾಂಬ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಕರ್ನಾಟಕದ ಸಾಕಷ್ಟು ಭಕ್ತರು ಇಲ್ಲಿಗೆ ಹೋಗ್ತಾರೆ. ಕರ್ನಾಟಕದ ಭಕ್ತರಿಗಾಗಿಯೇ ಯಾತ್ರಾ ನಿವಾಸವಿದೆ. ಆದರೆ ಇದೀಗ ದೂರದ ಪ್ರದೇಶಕ್ಕೆ ಯಾತ್ರಾ ನಿವಾಸವನ್ನ ಸ್ಥಳಾಂತರಿಸಲು ದೇವಸ್ಥಾನದ ಆಡಳಿತ ಮಂಡಳಿ ಮುಂದಾಗಿದೆ. ಯಾಕಂದ್ರೆ ಕರ್ನಾಟಕ ಭವನ ನಿರ್ಮಿಸಲು 2.68 ಎಕರೆ ಪ್ರದೇಶವನ್ನ ಬಾಡಿಗೆಗೆ ಪಡೆಯಲಾಗಿತ್ತು. ಈ ಬಾಡಿಗೆ ಅವಧಿ 2017ರ ಮೇನಲ್ಲೇ ಮುಗಿದಿದೆ. ಹೀಗಾಗಿ ಬೇರೆ ಕಡೆ ಕರ್ನಾಟಕ ಭವನವನ್ನ ದೇವಸ್ಥಾನದಿಂದ ದೂರಕ್ಕೆ ಶಿಫ್ಟ್ ಮಾಡೋಕೆ ದೇವಸ್ಥಾನ ಆಡಳಿತ ಮಂಡಳಿ ಮುಂದಾಗಿದೆ. 99 ವರ್ಷದವರೆಗೆ ಗುತ್ತಿಗೆ ನೀಡಿದ ಭೂಮಿಯನ್ನ ಆಂಧ್ರ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ತಾ ಇದೆ. ಇದಕ್ಕೆ ಕರ್ನಾಟಕದ ಭಕ್ತರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ರಾಜ್ಯದ ಮುಜರಾಯಿ ಇಲಾಖೆ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ನಮ್ಮ ಸರ್ಕಾರ ಎಷ್ಟೊಂದು ನೆಗ್ಲೆಕ್ಟ್ ಮಾಡಿದೆ ಅಂದ್ರೆ ಅತಿಥಿ ಗೃಹವನ್ನ ನಾವು ಇಲ್ಲಿಂದ ಬಹುಶಃ ಕರ್ನಾಟಕದಿಂದ 25 ಲಕ್ಷ ಜನರು ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಆ ಭಕ್ತಾದಿಗಳು ಇವತ್ತು ನಮಗೆ ಅಲ್ಲಿ ಇರ್ಲಿಕ್ಕೆ ಅತಿಥಿ ಗೃಹ ಐತಿ ಇಲ್ಲ ಅನ್ನೋದು ಒಂದು ಮರೀಚಿಕೆ ಆಗಿದೆ. ಕರ್ನಾಟಕ ಭವನವನ್ನ ಸ್ಥಳಾಂತರಿಸಲು ಸಾಧ್ಯವಿಲ್ಲ ಎಂದು ಕರ್ನಾಟಕ 2017ರಲ್ಲಿ ಆಂಧ್ರ ಸರ್ಕಾರಕ್ಕೆ ಪತ್ರ ಬರೆದು ವಿನಂತಿಸಿಕೊಂಡಿತ್ತು. ಆದರೆ ಈ ಮಾತುಕತೆಯು ಸಫಲವಾಗಿಲ್ಲ. ಇದೀಗ ಶ್ರೀಶೈಲ ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಲಾಗಿದೆ. ಅನ್ಆಥರೈಸ್ಡ್ ಆಕ್ಯುಪೈ ಮಾಡ್ಕೊಂಡಂತ ಬಿಲ್ಡಿಂಗ್ ನಮ್ಮ ಸರ್ಕಾರಕ್ಕೆ ವಾಪಸ್ ಕೊಡಬೇಕು. ಅದಕ್ಕೆ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರೋದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ನಮ್ಮ ಸರ್ಕಾರ ಅವರಿಗೆ ಕೊಡಬೇಕು. ಒಂದು ವೇಳೆ ಸರ್ಕಾರ ಕೊಡಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಸಮಿತಿ ಮೂಲಕ ನಾವು ಭಿಕ್ಷೆ ಬೇಡಿ ಆದರೂ ಸಹಿತ ನಾವು ಆ ಬಿಲ್ಡಿಂಗ್ ಉಳಿಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕರ್ನಾಟಕದ ಮುಜರಾಯಿ ಇಲಾಖೆ ಮುತುವರ್ಜಿ ವಹಿಸಿ ವಿವಾದ ಬಗೆಹರಿಸಬೇಕಿದೆ. ಶ್ರೀಶೈಲ ಮಲ್ಲಿಕಾರ್ಜುನನ ಸನ್ನಿಧಿಗೆ ಹೋಗುವ ಕರ್ನಾಟಕದ ಭಕ್ತರಿಗೋಸ್ಕರ ಭವನವನ್ನ ದೇವಸ್ಥಾನದ ಬಳಿಯೇ ಉಳಿಸಿಕೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚುಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು.